ನಾಳೆ ಡಿಕೆ ಶಿವಕುಮಾರ್ ಪಟ್ಟಾಭಿಷೇಕ ಬಿಜೆಪಿಯಲ್ಲಿ ಹಲ್ಚಲ್ ಎಬ್ತಾ ಇದೆ. ಬಿಜೆಪಿಗೆ ಭರ್ಜರಿ ಸರ್ಜರಿ ಮಾಡೋದಕ್ಕೆ ಮುಂದಾಗ್ತಾ ಇರುವಂತದ್ದು ಹೈಕಮಾಂಡ್. ನಾಳೆ ಡಿಕೆ ಶಿವಕುಮಾರ್ ಪಟ್ಟಾಭಿಷೇಕ ಬಿಜೆಪಿಯಲ್ಲಿ ಹಲ್ಚಲ್ ಹೇಳ್ತಾ ಇದೆ. ಬಿಜೆಪಿಗೆ ಭರ್ಜರಿ ಸರ್ಜರಿ ಮಾಡೋದಕ್ಕೆ ಹೈಕಮಾಂಡ್ ಮುಂದಾಗ್ತಾ ಇರುವಂತದ್ದು. ವಿಪಕ್ಷ ನಾಯಕ ರಾಜ್ಯಾಧ್ಯಕ್ಷರ ಬದಲಾವಣೆಗೆ ವರಿಷ್ಠರು ತೀರ್ಮಾನವನ್ನು ಮಾಡಲಾಗ್ತಾ ಇರುವಂತದ್ದು. 15 ದಿನದಲ್ಲಿ ರಾಜ್ಯ ಬಿಜೆಪಿಗೆ ಹೊಸ ನಾಯಕರ ನೇಮಕವಾಗುತ್ತಾ? ಹಾಗಾದ್ರೆ ವಿಪಕ್ಷ ನಾಯಕ ರಾಜ್ಯಾಧ್ಯಕ್ಷರ ಹೆಸರು ಒಂದೇ ದಿನ ಘೋಷಣೆ ಆಗುವಂತಹ ಸಾಧ್ಯತೆಗಳಿದೆ ಅಂತ ಹೇಳಲಾಗ್ತಾ ಇದೆ. ಕಳೆದ ವಾರ ರಾಜ್ಯ ನಾಯಕ ಅಭಿಪ್ರಾಯವನ್ನ ಸಂಗ್ರಹಿಸ್ತಾ ಇದ್ದಾರೆ ವರಿಷ್ಠರು. ಇದು ಅಶ್ವವೇಗ ನ್ಯೂಸ್ನ ಬಿಗ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಆದಂತಹ ಸ್ಟೋರಿ. ನಾಳೆ ಡಿಕೆ ಶಿವಕುಮಾರ್ ಪಟ್ಟಾಭಿಷೇಕ ಬಿಜೆಪಿಯಲ್ಲಿ ಹಲ್ಚಲ್ ಹೇಳ್ತಾ ಇದೆ. ಬಿಜೆಪಿಗೆ ಭರ್ಜರಿ ಸರ್ಜರಿ ಮಾಡೋದಕ್ಕೆ ಮುಂದಾಗ್ತಾ ಇರುವಂತಹ ಹೈಕಮಾಂಡ್. ವಿಪಕ್ಷ ನಾಯಕ ರಾಜ್ಯಾಧ್ಯಕ್ಷರ ಬದಲಾವಣೆಗೆ ವರಿಷ್ಠರು ತೀರ್ಮಾನವನ್ನ ಮಾಡ್ತಾ ಇದ್ದಾರೆ. 15 ಡೇಸ್ ಒಳಗಡೆ ರಾಜ್ಯ ಬಿಜೆಪಿಗೆ ಹೊಸ ನಾಯಕರು ನೇಮಕವಾಗುವಂತಹ ಸಾಧ್ಯತೆಗಳು ಇದೆ. ಅಂಡ್ ವಿಪಕ್ಷ ನಾಯಕ ರಾಜ್ಯಾಧ್ಯಕ್ಷರ ಹೆಸರು ಒಂದೇ ದಿನ ಘೋಷಣೆ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ. ಸೊ ಕಳೆದ ವಾರ ರಾಜ್ಯ ನಾಯಕ ಅಭಿಪ್ರಾಯವನ್ನ ಸಂಗ್ರಹಿಸಿರ್ತಾರೆ ವರಿಷ್ಠರು. ಸೊ ಯಾವ ರೀತಿಯಾದಂತಹ ಪ್ಲಾನಿಂಗ್ಸ್ ಅನ್ನ ಇಟ್ಕೊಂಡು ಈ ರೀತಿಯಾಗಿ ಸ್ಟ್ರಾಟಜೀಸ್ ನ ಪ್ಲೇ ಮಾಡಿಕೊಂಡು ವಿಪಕ್ಷ ನಾಯಕ ರಾಜ್ಯಾಧ್ಯಕ್ಷರ ಬದಲಾವಣೆಗೆ ತೀರ್ಮಾನವನ್ನ ಮಾಡ್ತಾ ಇರುವಂತದ್ದು ವರಿಷ್ಠರು. ವಿಪಕ್ಷ ನಾಯಕ ರಾಜ್ಯಾಧ್ಯಕ್ಷರ ಹೆಸರು ಒಂದೇ ದಿನ ಘೋಷಣೆ ಕೂಡ ಆಗುತ್ತೆ. ಸೊ ಕಳೆದ ವಾರ ರಾಜ್ಯ ನಾಯಕ ಅಭಿಪ್ರಾಯವನ್ನ ವರಿಷ್ಠರು ಸಂಗ್ರಹಿಸಿರ್ತಾರೆ. ಬಿಜೆಪಿಗೆ ಭರ್ಜರಿ ಸರ್ಜರಿ ಮಾಡೋದಕ್ಕೆ ಇದೀಗ ಹೈಕಮಾಂಡ್ ಮುಂದಾಗ್ತಾ ಇರುವಂಥದ್ದು. ಬಿಜೆಪಿಯಲ್ಲಿ ಬದಲಾವಣೆಯ ಪರ್ವ ತರೋದಕ್ಕೆ ಹೈಕಮಾಂಡ್ ತಂತ್ರವನ್ನ ಹಿಡಿತಾ ಇದೆ. ಇನ್ನ ಬಿಜೆಪಿ ಪಟ್ಟಕ್ಕೆ ರೇಸ್ನಲ್ಲಿರುವಂಥವರ ಹೆಸರನ್ನ ನೋಡ್ತಾ ಹೋಗೋದಾದ್ರೆ, ಅದರ ಲಿಸ್ಟ್ ಅನ್ನ ನೋಡ್ತಾ ಹೋಗೋದಾದ್ರೆ, ಅರವಿಂದ ಬೆಲ್ಲದ್ ಲಿಂಗಾಯತರು, BY ವಿಜಯೇಂದ್ರ ಲಿಂಗಾಯತ, ವಿ ಸೋಮಣ್ಣ, ಆರ್ ಅಶೋಕ್ ಒಕ್ಕಲಿಗರು. ಸೊ 15 ದಿನದಲ್ಲಿ ರಾಜ್ಯ ಬಿಜೆಪಿಗೆ ಹೊಸ ನಾಯಕರು ನೇಮಕವಾಗ್ತಾರ? ಹಾಗಾದರೆ ಬಿಜೆಪಿ ಪಟ್ಟಕ್ಕೆ ರೇಸ್ನಲ್ಲಿರುವಂಥವರ ಹೆಸರುಗಳು: ಲಿಂಗಾಯತ ಸಮುದಾಯದಿಂದ ಅರವಿಂದ ಬೆಲ್ಲದ್, BY ವಿಜಯೇಂದ್ರ, ವಿ ಸೋಮಣ್ಣ. ಇನ್ನು ಬಿಜೆಪಿ ಪಟ್ಟಕ್ಕೆ ರೇಸ್ನಲ್ಲಿರುವಂತಹ ಒಕ್ಕಲಿಗ ಸಮುದಾಯದಲ್ಲಿ ಕೇಳಿಬರ್ತಾ ಇರುವಂತಹ ಹೆಸರುಗಳು: ಆರ್ ಅಶೋಕ್, ಡಾಕ್ಟರ್ ಅಶ್ವಥ್ ನಾರಾಯಣ್, ಶೋಭಾ ಕರಂದ್ಲಾಜೆ. ಕಳೆದ ವಾರ ರಾಜ್ಯ ನಾಯಕರ ಅಭಿಪ್ರಾಯವನ್ನ ವರಿಷ್ಠರು ಸಂಗ್ರಹಿಸಿರ್ತಾರೆ. ಒಕ್ಕಲಿಗ ಸಮುದಾಯದಲ್ಲಿ ಕೇಳಿಬರ್ತಾ ಇರುವಂತಹ ಬಿಜೆಪಿ ಪಟ್ಟಕ್ಕೆ ರೇಸ್ ಇರುವಂತಹ ಕೇಳಿಬರ್ತಾ ಇರುವಂತಹ ಹೆಸರುಗಳು: ಆರ್ ಅಶೋಕ್, ಡಾಕ್ಟರ್ ಅಶ್ವಥ್ ನಾರಾಯಣ್ ಹಾಗೆ ಶೋಭಾ ಕರಂದ್ಲಾಜೆ. ಇನ್ನ OBC ಇದರಲ್ಲಿ ನೋಡ್ತಾ ಹೋಗೋದಾದ್ರೆ, ಬಿಜೆಪಿ ಪಟ್ಟಕ್ಕೆ ರೇಸ್ ಇರುವಂತಹವರ ಹೆಸರನ್ನ ಲಿಸ್ಟ್: ವಿ ಸುನಿಲ್ ಕುಮಾರ್ ಹಾಗೆ ಕೋಟಾ ಶ್ರೀನಿವಾಸ್ ಪೂಜಾರಿ. ಸೊ ಇವರ ಹೆಸರುಗಳು ಕೇಳಿ ಬರ್ತಾ ಇದೆ. ಲಿಂಗಾಯತ ಸಮುದಾಯ, ಒಕ್ಕಲಿಗ ಸಮುದಾಯ ಜೊತೆಗೆ OBCಯಲ್ಲಿ ಸೊ ಕಳೆದ 15 ದಿನದಲ್ಲೇ ರಾಜ್ಯ ಬಿಜೆಪಿಗೆ ಹೊಸ ನಾಯಕರು ನೇಮಕವಾಗುವಂತಹ ಸಾಧ್ಯತೆಗಳು ಇದೆ. ಇನ್ನು ವಿಪಕ್ಷ ನಾಯಕ ರಾಜ್ಯಾಧ್ಯಕ್ಷರ ಹೆಸರು ಒಂದೇ ದಿನ ಘೋಷಣೆ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ. ಬಿಜೆಪಿ ಪಟ್ಟಕ್ಕೆ ರೇಸ್ ಇರುವಂತಹವರ ಒಂದೊಂದು ಸಮುದಾಯಗಳ ಹೆಸರುಗಳು ಇದಿಷ್ಟು ಕೂಡ. ಇನ್ನು ವಿಪಕ್ಷ ನಾಯಕ ಪಟ್ಟಕ್ಕೆ ರೇಸ್ ಇರುವಂತಹ ಹೆಸರುಗಳನ್ನ ನೋಡ್ತಾ ಹೋಗೋದಾದ್ರೆ, ಅರವಿಂದ್ ಬೆಲ್ಲದ್ ಲಿಂಗಾಯತ, CC ಪಾಟೀಲ್ ಲಿಂಗಾಯತ, ಸುನಿಲ್ ಕುಮಾರ್ OBC, ಡಾಕ್ಟರ್ ಅಶ್ವಥ್ ನಾರಾಯಣ್ ಒಕ್ಕಲಿಗ. ಸೊ ಇಷ್ಟೂ ಜನರ ಹೆಸರುಗಳು ಕೂಡ ಕೇಳಿಬರ್ತಾ ಇರುವಂಥದ್ದು ವಿಪಕ್ಷ ನಾಯಕ ಪಟ್ಟಕ್ಕೆ. ಲಿಂಗಾಯತ ಕೋಟದಲ್ಲಿ ಇಬ್ರು, ಅರವಿಂದ್ ಬೆಲ್ಲದ್ ಹಾಗೆ CC ಪಾಟೀಲ್ ಹೆಸರು ಕೇಳಿ ಬರ್ತಾ ಇದೆ. ಇನ್ನು ಸುನಿಲ್ ಕುಮಾರ್ OBCಯಿಂದ, ಅಶ್ವಥ್ ನಾರಾಯಣ್ ಒಕ್ಕಲಿಗ. ಬಿಜೆಪಿ ಇದೀಗ ಭರ್ಜರಿ ಸರ್ಜರಿಯನ್ನು ಮಾಡೋದಕ್ಕೆ ಹೈಕಮಾಂಡ್ ಮುಂದಾಗ್ತಾ ಇರುವಂಥದ್ದು. ಸೊ ಒಂದಷ್ಟು
ರಣತಂತ್ರವನ್ನು ರೂಪಿಸ್ತಾ ಇದೆ. ಬಿಜೆಪಿಯಲ್ಲಿ ಬದಲಾವಣೆಯ ಪರ್ವ ತರೋದಕ್ಕೆ ಹೈಕಮಾಂಡ್ ಇದೀಗ ಪ್ಲಾನ್ ಮಾಡ್ತಾ ಇರುವಂಥದ್ದು. ವಿಪಕ್ಷ ನಾಯಕ ರಾಜ್ಯಾಧ್ಯಕ್ಷರ ಬದಲಾವಣೆಗೆ ವರಿಷ್ಠರ ತೀರ್ಮಾನ ಕೂಡ 15 ದಿನದಲ್ಲೇ ರಾಜ್ಯ ಬಿಜೆಪಿಗೆ ಹೊಸ ನಾಯಕರು ಸೇರುವಂತಹ ಸಾಧ್ಯತೆಗಳು ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ. ವಿಪಕ್ಷ ನಾಯಕ ರಾಜ್ಯಾಧ್ಯಕ್ಷರ ಹೆಸರು ಒಂದೇ ದಿನ ಘೋಷಣೆ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ. ಕಳೆದ ವಾರ ರಾಜ್ಯ ನಾಯಕ ಅಭಿಪ್ರಾಯ ಸಂಗ್ರಹಿಸಿರ್ತಾರೆ ವರಿಷ್ಠರು. ಸೊ ಇದು ಅಶ್ವವೇಗ ನ್ಯೂಸ್ನ ಬಿಗ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಆದಂತಹ ಸ್ಟೋರಿ. ಅಂಡ್ ಯಾರೆಲ್ಲ ರೇಸ್ನಲ್ಲಿ ಇದ್ದಾರೆ ಅನ್ನುವಂತಹ ಪಟ್ಟಿ ಬಿಜೆಪಿ ಪಟ್ಟಕ್ಕೆ ಲಿಂಗಾಯತ ಸಮುದಾಯದ ಕಡೆಯಿಂದ, ಒಕ್ಕಲಿಗ ಸಮುದಾಯದ ಕಡೆಯಿಂದ, OBC ಕಡೆಯಿಂದ ಮತ್ತೆ ವಿಪಕ್ಷ ನಾಯಕ ಪಟ್ಟಕ್ಕೆ ಇರುವಂತಹ ರೇಸ್ ಎಲ್ಲ ಲಿಸ್ಟು ಕೂಡ ಈಗ ನೋಡ್ತಾ ಹೋದ್ವಿ. ಇವಾಗ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ವಿವೇಕ್ ಡೆಸ್ಕ್ನ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ವಿವೇಕ್, ಒಂದು ಕಡೆ ಹೈಕಮಾಂಡ್ ಎಲ್ಲಾ ರೀತಿಯಾದಂತಹ ರಣತಂತ್ರವನ್ನ ರೂಪಿಸ್ತಾ ಇದೆ, ಇನ್ನೊಂದು ಕಡೆ ಬಿಜೆಪಿಗೆ ಟಕ್ಕರ್ ಅನ್ನ ಕೊಡೋದಕ್ಕೆ, ಮತ್ತೊಂದು ಕಡೆ ಒಂದಷ್ಟು ಲಿಸ್ಟ್ ಕೂಡ ಲಿಂಗಾಯತ, OBC ಹಾಗೆ ಒಕ್ಕಲಿಗ ಕೂಟದಿಂದ ರೆಡಿ ಆಗ್ತಾ ಇರುವಂತದ್ದು. ಯಾರೆಲ್ಲ ರೇಸ್ ನಲ್ಲಿ ಇದ್ದಾರೆ ಅನ್ನುವಂತಹ ಕಂಪ್ಲೀಟ್ ಮಾಹಿತಿಯನ್ನ ಕೊಡ್ತಾ ಹೋಗೋದಾದ್ರೆ ವಿವೇಕ್. ಒಂದು ವರ್ಷದಿಂದ ಕೂಡ ಅಷ್ಟೇ ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆ ಮಾಡಬೇಕು ಅನ್ನೋ ಒಂದು ಗುಂಪು ಈಗಾಗಲೇ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಹೋರಾಟ ಕೂಡ ಮಾಡಿತ್ತು. ಅಂದರೆ ಹೈಕಮಾಂಡ್ಗೆ ಹೋಗಿ ಪದೇ ಪದೇ ಭೇಟಿ ಮಾಡಿ ಬರ್ತಕ್ಕಂಥದ್ದು, ಈ ಕೆಲಸಗಳನ್ನೆಲ್ಲ ಮಾಡಿತ್ತು. ಅದು ರೆಬಲ್ ತಂಡ ಅಂತ ಕೂಡ ಗುರುತಿಸ್ಕೊಂಡಿತ್ತು. ಇದರ ಜೊತೆಗೆ ಇನ್ನೊಂದು ತಂಡ ಕೂಡ ಹುಟ್ಕೊಂಡಿತ್ತು, ಅದು ತಟಸ್ಥರ ಬಣ ಅಂತ ಕೂಡ ಹುಟ್ಕೊಂಡಿತ್ತು ಬಿಜೆಪಿಯಲ್ಲಿ. ಅದನ್ನು ಹೊರತುಪಡಿಸಿ ನೋಡೋದಾದರೆ ವಿಜೇಂದ್ರ ಟೀಮ್ ಅಂತ ಕೂಡ ಇತ್ತು. ಈ ರೀತಿಯಾಗಿ 3 ಟೀಮ್ಗಳು ಕೂಡ ಆಗಿತ್ತು ಬಿಜೆಪಿಯಲ್ಲಿ. ಸದ್ಯದ ಮಟ್ಟಿಗೆ ಈಗ ಒಂದಿಷ್ಟು ದಿನಗಳಿಂದ ರೆಬಲ್ಸ್ ಟೀಮ್ ಮತ್ತು ತಟಸ್ಥ ಬಣ ಇನ್ಆಕ್ಟಿವ್ ಆಗಿದೆ ಅಂತಲೇ ಹೇಳ್ಬೋದು. ಇದನ್ನೆಲ್ಲ ಗಮನಿಸಿ ಹೈಕಮಾಂಡ್ ಅವರು ಕಳೆದ 1 ವರ್ಷದಿಂದ ಈ ಹಿಂದೆನೇ ಯಾರಿಗಾದ್ರೂ ಒಂದಿಷ್ಟು ಮೌಖಿಕ ಸೂಚನೆಗಳು ಕೊಡೋದಾಗಿರ್ಬೋದು ಅಥವಾ ನೋಟಿಸ್ಗಳನ್ನು ಜಾರಿ ಮಾಡಿ ಎಲ್ಲರನ್ನೂ ಕೂಡ ಸರಿ ತಗ್ಸಕ್ಕಂಥ ಕೆಲಸನ ಎಲ್ಲೂ ಕೂಡ ಮಾಡಿರಲ್ಲ ಹೈಕಮಾಂಡ್. ಕೇವಲ ಯತ್ನಾಳ್ ಹಾಗೂ SD ಸೋಮಶೇಖರ್, ಶಿವರಾಮ್ ಹೆಬ್ಬಾರ್ ಈ 3 ಜನಕ್ಕೆ ಉಚ್ಚಾಟನೆ ಮಾಡಿದ್ರು. ಇನ್ನು ಉಳಿದಂಥ BP ಹರೀಶ್ ಹಾಗೂ ರೇಣುಕಾಚಾರ್ಯ ಅವರಿಗೆ ಮಾತ್ರ ಶೋಕಾಸ್ ನೋಟಿಸನ್ನು ಜಾರಿ ಮಾಡಿರ್ತಾರೆ. ಎಲ್ಲೂ ಕೂಡ ಅವ್ರನ್ನ ಟೈಟ್ ಮಾಡ್ತಕ್ಕಂಥ ಕೆಲಸ ಆಗಿರ್ಬೋದು, ಮತ್ತು ಯಾರು ಕೂಡ ಮಾತನಾಡಬಾರ್ದು ಈ ಬಗ್ಗೆ ಅನ್ನೋ ಒಂದಿಷ್ಟು ಸಮಜಾಯಿಷಿಯನ್ನು ಹೇಳ್ತಕ್ಕಂಥ ಕೆಲಸಕ್ಕೆಲ್ಲೂ ಕೂಡ ಹೈಕಮಾಂಡ್ ಮುಂದಾಗಿರಲಿಲ್ಲ. ಈಗ ಹೈಕಮಾಂಡು ಮೊನ್ನೆ ಅಷ್ಟೇ, ಅಂದರೆ ಕಳೆದ ತಿಂಗಳು ಮೇನಲ್ಲಿ ಕೂಡ ಒಂದಿಷ್ಟು ಸಭೆಗಳು ಕೂಡ ನಡೆಯುತ್ತೆ ರಾಜ್ಯದಲ್ಲಿ. ಆ ಸಂದರ್ಭದಲ್ಲಿ 2 ವೀಕ್ಷಕರನ್ನ ಕೂಡ ವರಿಷ್ಠರು ಕಳಿಸ್ಕೊಡ್ತಾರೆ. ಇಲ್ಲಿ ಎಲ್ಲರೂ ಕೂಡ ಒಂದಿಷ್ಟು 30 ಜನರ ಅಭಿಪ್ರಾಯವನ್ನು ಕೂಡ ಸಂಗ್ರಹ ಮಾಡ್ತಾರೆ. ಅಂದರೆ ರಾಜ್ಯದಲ್ಲಿ ಈಗ ಯಾರ ನಾಯಕತ್ವದಲ್ಲಿ ನಾವು ಹೋದರೆ ಮುಂದಿನ ಚುನಾವಣೆಗಳು ನಮಗೆ ಸುಲಭವಾಗುತ್ತೆ ಎಂಬ ಒಂದಿಷ್ಟು ವೀಕ್ಷಕರು ಬಂದಂಥವರು ಒಂದಿಷ್ಟು ವರದಿಯನ್ನು ಕೂಡ ತೆಗೆದುಕೊಳ್ತಾರೆ. ಜೊತೆಗೆ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಕೂಡ ಬಿಜೆಪಿಯ ಉಸ್ತುವಾರಿ, ನಮ್ಮ ರಾಜ್ಯದ ಬಿಜೆಪಿ ಉಸ್ತುವಾರಿಯಾಗಿದ್ದಾರೆ, ಅವರು ಕೂಡ ಭಾಗಿಯಾಗಿರ್ತಾರೆ. ಈ 3 ಜನ ಸೇರಿಕೊಂಡು ಒಂದಿಷ್ಟು ಲೀಸ್ಟನ್ನು ಕೂಡ ತಯಾರಿ ಮಾಡ್ಕೊಳ್ತಾರೆ. ಅಂದರೆ ಆ 30 ಜನ ಕೊಟ್ಟಂಥ ಹೆಸರುಗಳು ಯಾವುದಿತ್ತು ಆ ಲೀಸ್ಟನ್ನು ತಯಾರಿ ಮಾಡ್ಕೊಂಡು ಹೋಗಿ ವರಿಷ್ಠರ ಮುಂದೆ ಕೂಡ ಈಗಾಗಲೇ ಇಟ್ಟಿದ್ದಾರೆ. ಅದಾದ ಬಳಿಕ ರಾಜ್ಯಕ್ಕೆ ನಿತಿನ್ ನಬಿ ಅವರು ಕೂಡ ಒಂದು ಬಾರಿ, ಅಂದರೆ ರಾಷ್ಟ್ರೀಯ ಅಧ್ಯಕ್ಷರಾದಂಥ ನಿತಿನ್ ನಬಿ ಅವರು ಕೂಡ ಒಂದು ಬಾರಿ ಭೇಟಿ ನೀಡಿ ಇಲ್ಲಿಗೆ ಹೋಗ್ತಾರೆ. ಈಗಾಗಲೇ ಏನು ಕಾಂಗ್ರೆಸ್ನಲ್ಲೂ ಕೂಡ ಇದ್ದಂಥ ಗೊಂದಲಕ್ಕೆ ಈಗಾಗಲೇ ಎಲ್ಲ ಕಡೆಯಿಂದ ಕೂಡ ಬ್ರೇಕ್ ಬಿದ್ದಿದೆ. CM ಕುರ್ಚಿ ಕಚ್ಚಾಟ ಏನಿತ್ತು ಅದಕ್ಕೂ ಕೂಡ ಈಗ ಬ್ರೇಕ್ ಬಿದ್ದಿದೆ. DK ಶಿವಕುಮಾರ್ ಅವರೇನು ನಾಳೆನೇ ಪ್ರಮಾಣ ವಚನ ಕೂಡ ಸ್ವೀಕಾರ ಮಾಡಲಿದ್ದಾರೆ. ಜೊತೆಗೆ KPCC ಪಟ್ಟ ಕೂಡ ಅಲ್ಲಿ ಬದಲಾವಣೆ ಆಗುತ್ತೆ. ಈ ಎಲ್ಲ ಸೆಟ್ ಆಫ್ ಕಾಂಬಿನೇಷನ್ಸ್ ಅನ್ನು ನೋಡಿಕೊಂಡು ಬಿಜೆಪಿ ಪಾಳ್ಯದಲ್ಲೂ ಒಂದಿಷ್ಟು ಬದಲಾವಣೆ ಮಾಡಬೇಕು ಅಂತ ಈಗಾಗಲೇ ಹೈಕಮಾಂಡ್ ಕೂಡ ಚಿಂತನೆಯಲ್ಲಿದೆ. ನೋಡ್ತಾ ಹೋದರೆ ಪ್ರಮುಖವಾಗಿ ಈಗಾಗಲೇ ರಾಜ್ಯ ಅಧ್ಯಕ್ಷರಾಗಿ ಲಿಂಗಾಯತ ಕೂಟದಿಂದ ಈಗಾಗಲೇ ವಿಜೇಂದ್ರ ಅವರಿದ್ದಾರೆ. ಇನ್ನೊಂದು ಕಡೆ ನೋಡ್ತಾ ಹೋದರೆ ವಿಪಕ್ಷ ನಾಯಕರಾಗಿ ಅಶೋಕ್ ಅವರಿದ್ದಾರೆ. ಅವರು ಒಕ್ಕಲಿಗ ಫೇಸ್ ಆಗಿ ಅಶೋಕ್ ಅವರು ಕೂಡ ಅಲ್ಲಿದ್ದಾರೆ. ಈಗ ಏನಾದರೂ ಒಂದು ವೇಳೆ ನಮ್ಮ ರಾಜ್ಯದಲ್ಲಿ ಒಕ್ಕಲಿಗ CM ಅಂದರೆ DK ಶಿವಕುಮಾರ್ ಅವರು ಒಕ್ಕಲಿಗ CM ಆಗ್ತಾ ಇದ್ದಾರೆ, ಆ ಸಂದರ್ಭದಲ್ಲಿ KPCC ಪಟ್ಟ ಕಾಂಗ್ರೆಸ್ ಯಾರಿಗೆ ಕೊಡುತ್ತೆ, ಆ ಕಾಂಬಿನೇಷನ್ ಮೇಲೆ ನಾವು ವಿಪಕ್ಷ ನಾಯಕ ಯಾರಿಗೆ ಕೊಡಬೇಕು, ರಾಜ್ಯಾಧ್ಯಕ್ಷ ಯಾರಿಗೆ ಕೊಡಬೇಕು ಅನ್ನೋ ಒಂದಿಷ್ಟು ಪಟ್ಟಿಯನ್ನು ಕೂಡ ತಯಾರಿ ಮಾಡಿಕೊಂಡಿದೆ. ಈಗಾಗಲೇ ಪ್ರಮುಖವಾಗಿ ನೋಡ್ತಾ ಹೋದರೆ ವಿಪಕ್ಷ ನಾಯಕರ ರೇಸ್ನಲ್ಲಿ ಇರ್ತಕ್ಕಂಥವ್ರು, ಅದು ಕೂಡ ಲಿಂಗಾಯತ ಸಮುದಾಯದವ್ರಿಗೆ ಏನಾದರೂ ಕೊಟ್ಟರೆ ಈಗಾಗಲೇ ರೇಸ್ನಲ್ಲಿ ಇರ್ತಕ್ಕಂಥದ್ದು ಅರವಿಂದ್ ಬೆಲ್ಲದ್ ಹಾಗೂ CC ಪಾಟೀಲ್. ಇವರಿಬ್ಬರಲ್ಲಿ ಒಬ್ಬರಿಗೆ ಕೊಡೋದು ಫಿಕ್ಸ್ ಅಂತ ಕೂಡ ಒಂದು ಕಡೆ ಕೇಳಿ ಬರ್ತಾ ಇದೆ. ಜೊತೆಗೆ ಒಂದು ವೇಳೆ ಏನಾದರೂ ಒಕ್ಕಲಿಗ ನಾಯಕರಿಗೆ ಏನಾದರೂ ಮಣೆ ಹಾಕ್ತಾ ಹೋದರೆ ಅಶ್ವಥ್ ನಾರಾಯಣ್ಗೆ ಕೊಡುವಂಥ ಚಾನ್ಸಸ್ ಕೂಡ ಇದೆ. ಜೊತೆಗೆ OBC ಏನಾದರೂ ನೋಡ್ತಾ ಹೋದರೆ ಅಲ್ಲಿ ಸುನೀಲ್ ಕುಮಾರ್ ಅವರಿಗೆ ಕೂಡ ಕೊಡುವಂಥ ಎಲ್ಲ ಚಾನ್ಸಸ್ ಇದೆ ಅಂತ ಕೇಳಿ ಬರ್ತಾ ಇದೆ. ಇನ್ನು ರಾಜ್ಯಾಧ್ಯಕ್ಷರ ವಿಚಾರವಾಗಿ ನೋಡ್ತಾ ಹೋದರೆ ಲಿಂಗಾಯತರಿಗೆ ಮಣೆ ಹಾಕ್ತಾ ಹೋದರೆ ಮೊದಲಿಗೆ ಈಗಾಗಲೇ ವಿಜೇಂದ್ರ ಅವರಿದ್ದಾರೆ, ಅವರು ಕೂಡ ಒಂದು ಆಪ್ಷನ್ ಇದ್ದಾರೆ. ಜೊತೆಗೆ ಈಗಾಗಲೇ ಅರವಿಂದ್ ಬೆಲ್ಲದ್ ಅಂತ ನಾನು ಹೇಳಿದೆ, ಅವರು ವಿಪಕ್ಷ ನಾಯಕ ವರ್ಸಸ್ ಇಲ್ಲೂ ಕೂಡ ಅಷ್ಟೇ ರಾಜ್ಯಾಧ್ಯಕ್ಷ, ಎರಡೂ ಕಡೆ
ರೇಸ್ನಲ್ಲಿ ಇರ್ತಕ್ಕಂಥವ್ರು. ಜೊತೆಗೆ ವಿ ಸೋಮಣ್ಣ ಈಗಾಗಲೇ ಕೇಂದ್ರದ ಸಚಿವರು ಕೂಡ ಆಗಿದ್ದಾರೆ, ಅವರು ಕೂಡ ರೇಸ್ನಲ್ಲಿದ್ದಾರೆ. ಇನ್ನು ಒಕ್ಕಲಿಗ ವಯಸ್ಸಿನಲ್ಲಿ ನೋಡ್ತಾ ಹೋದ್ರೆ ಅಶೋಕ್ ಹಾಗೂ ಅಶ್ವಥ್ ನಾರಾಯಣ್ ಇಬ್ಬರಿಗೂ ಕೂಡ ಚಾನ್ಸ್ ಇದೆ ಅಂತ ಕೇಳಿ ಬರ್ತಾ ಇದೆ. ಜೊತೆಗೆ OBCಯಲ್ಲಿ ರಾಜ್ಯಾಧ್ಯಕ್ಷರ ರೇಸ್ನಲ್ಲಿ ಇರ್ತಕ್ಕಂಥವ್ರು ಯಾರು ಅಂತ ನೋಡ್ತಾ ಹೋದ್ರೆ ಸುನಿಲ್ ಕುಮಾರ್ ಅವರು ಕೂಡ ರೇಸ್ನಲ್ಲಿದ್ದಾರೆ. ಜೊತೆಗೆ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು. ಇದನ್ನೆಲ್ಲ ಹೊರತುಪಡಿಸಿ ಈಗ ನೋಡ್ತಾ ಹೋದ್ರೆ ಕೋಟಾ ಶ್ರೀನಿವಾಸ್ ಪೂಜಾರಿ ಮಾತ್ರ ಸದ್ಯದ ಮಟ್ಟಿಗೆ ಎಲ್ಲೂ ಕೂಡ ಕಾಣಿಸ್ಕೊಳ್ತಾರೆ. ಇನ್ನೊಂದು ಒಕ್ಕಲಿಗ ಕೋಟಾದಲ್ಲಿ ಒಂದು ವೇಳೆ ಏನಾದರೂ ಮಹಿಳೆಯರಿಗೆ ಮಾಡೋದಾದ್ರೆ ಶೋಭಾ ಕರಂದ್ಲಾಜೆ ಅವ್ರಿಗೂ ಕೂಡ ಮಾಡುವಂಥ ಎಲ್ಲ ಚಾನ್ಸಸ್ ಇದೆ ಅಂತ ಕೇಳಿ ಬರ್ತಾ ಇದೆ. ಈಗಾಗಲೇ ನಾವು ನೋಡಿರ್ತೀವಿ BJP ಸಾಕಷ್ಟು ಬಾರಿ ರಾಜ್ಯಾಧ್ಯಕ್ಷರ ಆಯ್ಕೆ ಮಾಡುವಂಥ ಸಂದರ್ಭದಲ್ಲಿ ಅಚ್ಚರಿಯ ಅಭ್ಯರ್ಥಿಗಳನ್ನೇ ತರೋದು ಎಲ್ಲ ಕಡೆ ನಾವು ಸರ್ವೇ ಸಾಮಾನ್ಯವಾಗಿ ನೋಡಿರ್ತೀವಿ. ಒಂದು ವೇಳೆ ಇಲ್ಲೂ ಕೂಡ ನಮ್ಮ ರಾಜ್ಯದಲ್ಲಿ ಆ ಥರ ಏನಾದರೂ ಮಾಡಿದ್ರೆ ಈಗಾಗಲೇ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು OBC ಏನಾದರೂ ಮಣೆ ಹಾಕಿದ್ರೆ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಒಂದು ಬೆಸ್ಟ್ ಆಪ್ಷನ್ ಅಂತ ಕೂಡ ಹೈಕಮಾಂಡ್ ಬಳಿ ಇದೆ. ಈಗಾಗಲೇ ಅವರ ಹೆಸರು ಎಲ್ಲೂ ಕೂಡ ತೇಲಾಡ್ತಿಲ್ಲ ಸದ್ಯದ ಮಟ್ಟಿಗೆ, ಆದರೆ ಅವರನ್ನು ಕೂಡ ಆಯ್ಕೆ ಮಾಡುವಂಥ ಚಾನ್ಸಸ್ ಕೂಡ ಇದೆ. ಜೊತೆಗೆ ಯದುವೀರ್ ಒಡೆಯರ್ ಅವರನ್ನು ಕೂಡ ಆಯ್ಕೆ ಮಾಡುವಂಥ ಒಂದೊಂದು ಚಾನ್ಸಸ್ ಇದೆ ಅನ್ನೋ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಆದರೆ ಸೆಟ್ ಆಫ್ ಕಾಂಬಿನೇಷನ್ಸ್ ನೋಡಿ ಹೈಕಮಾಂಡ್ ಈ ತೀರ್ಮಾನಗಳನ್ನು ಯಾವಾಗ ತೆಗೆದುಕೊಳ್ಳುತ್ತೆ ಅಂತ ಕೂಡ ಕಾದು ನೋಡಬೇಕಾಗಿರುತ್ತೆ ರೋಜಾ. ರೈಟ್, ಥ್ಯಾಂಕ್ ಯು ವಿವೇಕ್ ತಮ್ಮೆಲ್ಲ ಅಪ್ಡೇಟ್ಸ್ಗಾಗಿ.